ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 337ನೇ ತರಗತಿಯಲ್ಲಿದ್ದೀವಿ. ಇವತ್ತು ಈ ಅರ್ಧ ಉತ್ಥಾನಾಸನ, ಮುಂಬಾಗಿ ಮಾಡುವ ಒಂದು ಆಸನ. ಇದನ್ನು ವಿಶೇಷವಾಗಿ ಪ್ರಾಯಶಃ ಪ್ರತಿಯೊಬ್ಬರೂ ಅಂದರೆ ಬೆನ್ನುಗಂಬದ ತೀವ್ರತರವಾದಂಥ ಸಮಸ್ಯೆ ಇಲ್ಲದವರು ಬಹಳ ಕ್ಷೇಮಕರವಾಗಿ ಅಭ್ಯಾಸ ಮಾಡಬಹುದಾದಂಥ ಒಂದು ಕ್ರಮವನ್ನು ಗಮನಿಸೋಣ. ಯಾಕೆ ಈ ಮಾತು ನಾವು ಪದೇ ಪದೇ ಹೇಳಬೇಕಾಗುತ್ತೆ ಅಂತ ಹೇಳಿದ್ರೆ, ಮುಂಬಾಗುವಿಕೆಯಲ್ಲಿ ನಾವು ಗಮನ ಇಟ್ಟು ಮಾಡ್ತಕ್ಕಂಥದ್ದು ಅಗತ್ಯ. ಯಾವುದೇ ಕಾರಣಕ್ಕೆ ಈ ಬೆನ್ನಿನ ಭಾಗ ಗೂನು ಮಾಡಿಕೊಂಡು ಬಗ್ಗಬಾರದು. ಯು ಶುಡ್ ನಾಟ್ ಹಂಪ್ ದಿ ಲೋ ಬ್ಯಾಕ್ ಆ್ಯಂಡ್ ದೆನ್ ಬ್ಯಾಂಡ್. ದಟ್ ಈಸ್ ವೆರಿ ಡೆಟ್ರಿಮೆಂಟಲ್. ಅದನ್ನು ಚಾಚೋದಕ್ಕೆ ಕಲಿಬೇಕು. ಅದಕ್ಕೆ ನಾವು 2 ಕುರ್ಚಿಯನ್ನು ಉಪಯೋಗಿಸ್ತಾ ಇದ್ದೀವಿ ನೋಡಿ. ಈ ಎತ್ತರ ಇದಕ್ಕೆ ಹೊಂದಿಸ್ಕೋಬೇಕು. ಯಾವುದೇ ವ್ಯಕ್ತಿ ಇದ್ದರೆ ಯು ಮಸ್ಟ್ ಮ್ಯಾಚ್ ವಿತ್ ದಿ ಹೈಟ್ ಆಫ್ ದಿ ಹಿಪ್ ಸಾಕೆಟ್. ಅಲ್ಲಿಂದನೇ ಬಾಗುವಿಕೆ ಬರಬೇಕು. ಯಾಕೆಂದರೆ ಮುಂಬಾಗುವಿಕೆಯನ್ನು ನಾವು ಅದಕ್ಕೆ ಹಿಪ್ ಫ್ಲೆಕ್ಷನ್ ಅಂತಲೇ ಕರೆಯೋದು. ಇಟ್ಸ್ ನಾಟ್ ದಿ ಬೆಂಡಿಂಗ್ ಆಫ್ ದಿ ಸ್ಪೈನ್. ಬೆನ್ನನ್ನು ಹಾಗೆ ಇಟ್ಕೊಂಡು ಪೃಷ್ಠದಿಂದ ಮುಂದಕ್ಕೆ ಬಗ್ಗಿಸಬೇಕು. ಇದನ್ನು ಸಪ್ರಮಾಣದಲ್ಲಿ ಕಲಿಯೋದು ಹೇಗೆ ಅನ್ನೋದಕ್ಕೆ ಇದು ಒಂದು ವಿಧಾನ. ಇಲ್ಲಿ ನೋಡಿ, 1, 2 ದಿಂಬು ಮತ್ತು ಒಂದು ಚಪ್ಪಟೆಯಾದ ದಿಂಬು, ಒಂದು ಬ್ಲ್ಯಾಂಕೆಟ್. ಒಟ್ಟಾರೆ ಏನು ಈ ಎತ್ತರಕ್ಕೆ ನಾವು ಇದನ್ನು ಸರಿ ಹೊಂದಿಸಬೇಕು. ಅಷ್ಟು ಮುಂದಕ್ಕೆ ಬನ್ನಿ. ಪಾದ ಒಂದು 6 ಇಂಚ್ ಅಗಲ ಮಾಡಿ, ಇನ್ನೊಂದು ಸ್ವಲ್ಪ ಅಗಲ ಮಾಡಿ ಪಾದ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬನ್ನಿ. ಹಾಗೆ ಈಗ ಸಂಪೂರ್ಣವಾಗಿ ಈ ಭಾಗಕ್ಕೆ ಒತ್ತಿ ನಿಲ್ಲಬೇಕು. ನಿಧಾನವಾಗಿ ಉಸಿರು ತೊಗೊಳ್ಳಿ. ಉಸಿರು ಬಿಡ್ತಾ ಬೆನ್ನುಗಂಬವನ್ನು ಚಾಚಿ ಮುಂದಕ್ಕೆ ಬಾಗಿ ಕೈ ಮುಂದೆ ತೊಗೊಂಬಿಡಿ. ಅಷ್ಟೇ. ಇದು ಭಾಳ ಸುಲಭವಾಗಿ ಮಾಡ್ಬೋದಾದಂಥ ಒಂದು ಕ್ರಮ. ಇಲ್ಲಿ ಬೆನ್ನುಗಂಬ ಕುಸಿಯತಕ್ಕಂತಹ ಸಂಭವ ಇರೋದೇ ಇಲ್ಲ. ಕಾರಣ ಇರತಕ್ಕಂಥ ಒಂದು ಆಧಾರ. ಈ ಆಧಾರದ ಮೇಲೆ ಇಡೀ ದೇಹದ ಮೇಲ್ಭಾಗ ವಿರಮಿಸಿರುತ್ತೆ. ಆದರೆ ಇಲ್ಲಿ ವಿರಮಿಸಿದ ಕ್ಷಣವೇ ನಾವು ಕಾಲುಗಳ ಕಡೆ ಪ್ರಜ್ಞೆಯನ್ನು ಕಳ್ಕೋಬಾರ್ದು. ಇದು ಭಾಳ ಮುಖ್ಯ. ಯಾಕೆಂತ ಹೇಳಿದ್ರೆ, ಮುಂಬಾಗುವಿಕೆಯಲ್ಲಿ ತೊಡೆಯ ಹಿಂಬದಿಯ ಸ್ನಾಯುಗಳು, ಹ್ಯಾಮ್ ಸ್ಟ್ರಿಂಗ್ ಮಸಲ್ಸ್, ಮತ್ತು ಪೃಷ್ಠದ ಸ್ನಾಯುಗಳು, ಗ್ಲೂಟಿಯಲ್ ಮಸಲ್ಸ್, ಇವುಗಳ ಪಾತ್ರ ಬಹಳ ದೊಡ್ಡದು. ನಾವು ಈ ಥರ ಸುಮ್ಮನೆ ವಿರಮಿಸಿದ ಮಾತ್ರಕ್ಕೆ ಇವುಗಳನ್ನು ಸಚೇತನಗೊಳಿಸ್ತಾ ಇದ್ದರೆ ಈ ಆಸನದ ಅಥವಾ ಇಷ್ಟೆಲ್ಲ ಆಧಾರ ಇಟ್ಟಿರೋದರ ಉಪಯುಕ್ತತೆಯೇ ನಮಗೆ ಲಭ್ಯ ಆಗೋದಿಲ್ಲ. ಆ ಕಾರಣದಿಂದಾಗಿ ನಾವು ಈ ಆಧಾರವನ್ನು ಬಳಸಿ ಬಗ್ಗಿದ್ರೂ ಸಹ ಮಂಡಿಯ ಚಿಪ್ಪನ್ನು ಬಿಗಿ ಮಾಡಿ, ತೊಡೆಯ ಸ್ನಾಯುಗಳನ್ನು ಬಿಗಿಗೊಳಿಸಿ, ಪೃಷ್ಠದ ಸ್ನಾಯುಗಳನ್ನು ಜಾಗೃತವಾಗಿ ಇಟ್ಕೊಂಡು ಮುಂದಕ್ಕೆ ಬಗ್ಗಿರಬೇಕು. ಈ ಕಾಲಿನ, ತೊಡೆ ಮತ್ತು ಕಾಲಿನ ಆ ಒಂದು ಜಾಗೃತ ಅವಸ್ಥೆಯನ್ನು ಕಾಪಾಡಿಕೊಂಡಿರಬೇಕು. ನಂತರ ಇವುಗಳನ್ನು ವಿರಮಿಸಿರಬೇಕು. ಹಣೆಯನ್ನು ಆರಾಮಾಗಿ ಇಟ್ಕೊಳ್ಳಿ. ಬೇಕಾದ್ರೆ ತಲೆಯನ್ನು ಒಂದು ಕಡೆಗೆ ತಿರುಗಿಸ್ಕೊಂಡ್ಬಿಡ್ಬೋದು. ಯು ಕ್ಯಾನ್ ಟರ್ನ್ ದಿ ಹೆಡ್ ಟು ಎ ಸೈಡ್ ಆ್ಯಂಡ್ ರಿಲ್ಯಾಕ್ಸ್. ಇಫ್ ಯು ವಾಂಟ್ ಯು ಕ್ಯಾನ್ ಡೂ ದ್ಯಾಟ್. ಒಟ್ಟಾರೆ ಮುಖ್ಯ ಅಂತ ಹೇಳಿದ್ರೆ ಇದನ್ನು ಹೀಗೆ ಇಟ್ಕೊಂಡಿರ್ಬೇಕು. ಇದು ಇಡೀ ಬೆನ್ನುಗಂಬಕ್ಕೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ದೇಹ ಮತ್ತು ಮನಸ್ಸು ಎರಡಕ್ಕೂ ಇದು ಒಳ್ಳೆಯ ವಿಶ್ರಾಂತಿಯನ್ನು ಕೊಡತಕ್ಕಂಥ ಒಂದು ಸುಲಭ ಸಾಧ್ಯವಾದಂಥ ಕ್ರಮ. ಇಟ್ಸ್ ಎ ವೆರಿ ರಿಲ್ಯಾಕ್ಸಿಂಗ್ ಪೋಸ್ಚರ್. ಈ ಭಾಗವನ್ನು ಚಾಚೋದಿದೆಯಲ್ಲ, ಇದು ಭಾಳ ಮುಖ್ಯ. ಇಲ್ಲಿ ಯು ಹ್ಯಾವ್ ಟು ಸ್ಟ್ರೆಚ್ ದಿಸ್ ರೀಜನ್ ಆ್ಯಂಡ್ ಹೋಲ್ಡ್ ದಟ್ ಸ್ಟ್ರೆಚ್. ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ನಿಂತಿರಬೇಕಾದ್ರೆ ಗುರುತ್ವಾಕರ್ಷಣೆ ಯಾವಾಗಲೂ ನೋಡಿ ಹೀಗೆ ಕೆಳಮುಖವಾಗೇ ಇರುತ್ತೆ. ಇಲ್ಲಿ ಗುರುತ್ವಾಕರ್ಷಣೆಯ ಒತ್ತಡ ಹೀಗೆ ಇನ್ ದಿಸ್ ಡೈರೆಕ್ಷನ್ ಡೌನ್ವರ್ಡ್ ಇಲ್ಲಿರುತ್ತೆ. ಆ ಕಾರಣದಿಂದಾಗಿ ಇಲ್ಲಿರ್ತಕ್ಕಂತಹ ಇಂಟ್ರಾವರ್ಟಿಬ್ರಲ್ ಡಿಸ್ಕ್ ಇವುಗಳೆಲ್ಲ ಒಂದು ವಿಭಿನ್ನ ರೀತಿಯಾದಂತಹ ಚಲನೆಯನ್ನು ಪಡ್ಕೊಳ್ಳುತ್ತೆ. ಜೊತೆಗೆ
ನಾವು ಈ ಥರ ವಿರಮಿಸೋದ್ರಿಂದ ಚೆನ್ನಾಗಿ ಉಸಿರಾಡ್ಬೋದು. ಉಸಿರಾಡಬೇಕಾದ್ರೆ ಕೇವಲ ಉದರದ ಭಾಗ ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂತಹ ಸ್ನಾಯುಗಳು ಸಹ ಉಸಿರಾಟಕ್ಕೆ ಸ್ಪಂದಿಸಬೇಕು. ದಿ ಮಸಲ್ಸ್, ದಿ ಪ್ಯಾರಾಸ್ಪೈನಲ್ ಮಸಲ್ಸ್, ದೇ ಶುಡ್ ಆಲ್ಸೋ ರೆಸ್ಪಾಂಡ್ ಟು ದಿ ಬ್ರೀದಿಂಗ್. ನಾವು ಚೆನ್ನಾಗಿ ಉಸಿರನ್ನು ಒಳಗೆ ತೆಗೆದುಕೊಂಡ್ರೆ ಇಡೀ ಉದರದ ಭಾಗ ಹಿಗ್ಗುತ್ತೆ, ಮತ್ತು ಉಸಿರು ಬಿಡುವಾಗ ಇಡೀ ಉದರದ ಭಾಗ ಸಂಕುಚನಗೊಳ್ಳುತ್ತೆ. ಆಗ ಇಲ್ಲಿರ್ತಕ್ಕಂತಹ ಸ್ನಾಯುಗಳು ಅವುಗಳು ಸಹ ಸಚೇತನಗೊಳ್ಳುತ್ತೆ. ಆಂತರಿಕ ನೀವುವಿಕೆ, ದಟ್ ಇಂಟರ್ನಲ್ ಮ್ಯಾಸೇಜಿಂಗ್ ಬೈ ವರ್ಚ್ಯೂ ಆಫ್ ಬ್ರೀತಿಂಗ್, ದೇ ಹೆಲ್ಪ್ ಈವನ್ ದೀಸ್ ಮಸಲ್ಸ್ ಟು ಬಿಕಮ್ ಬೆಟರ್. ಇಲ್ಲಿರ್ತಕ್ಕಂತಹ ಈ ಬೆನ್ನುಗಂಬದ ಬದಿಯ ಸ್ನಾಯುಗಳು, ಮಲ್ಟಿಫುಡಸ್ ಸ್ನಾಯು, ಇವೆಲ್ಲವೂ ಸಹ ಸಚೇತನಗೊಳ್ಳೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ತನ್ಮೂಲಕ ಬೆನ್ನುಗಂಬದ ಆರೋಗ್ಯನೂ ಚೆನ್ನಾಗಿರುತ್ತೆ, ನರಮಂಡಲದ ವ್ಯವಸ್ಥೆಗೂ ಸಹ ಇಲ್ಲಿ ಒಳ್ಳೆಯ ವಿಶ್ರಾಂತಿ ಲಭ್ಯ ಆಗುತ್ತೆ. ಸುಮಾರು 3 ನಿಮಿಷದಷ್ಟು ಕಾಲ ಈ ಆಸನವನ್ನು ಅಭ್ಯಾಸ ಮಾಡ್ಬೋದು. ನಂತರ ಕೈಗಳನ್ನು ಮಡಚಿ ಹಸ್ತವನ್ನು ಒತ್ತಿ ನಿಧಾನವಾಗಿ ಮೇಲಕ್ಕೆ ಏಳಿ